ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ, ಇವತ್ತು ಗುಜರಾತ್ ಸ್ಟೈಲ್ ಚುಂದಾ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ರಾ ಮ್ಯಾಂಗೋಯಿಂದ ಮಾಡ್ತಾರೆ. ಸೊ ಇದು ಕಟ್ಟ ಮಿಟ್ಟ ಅಂದರೆ ಸಿಹಿ ಮತ್ತು ಹುಳಿಯಿಂದ ಕೂಡಿರುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನಾನು 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಲವಂಗ, ಚಕ್ಕೆ, ಅಚ್ಕಾರದ ಪುಡಿ, ಉಪ್ಪು ಮತ್ತು ರಾ ಮ್ಯಾಂಗ. ಮತ್ತು ನೋಡಿ, ಇದು ಸ್ವಲ್ಪ ಕಾಯಿ ಇದೆ, ಈ ಥರದ್ದೇ ತೊಗೋಬೇಕು, ಆವಾಗ ಮಾತ್ರ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಮೊದಲು ಒಂದು ಪಿಲ್ಲರಿಂದ ನೀಟಾಗಿ ಎಲ್ಲ ಪಿಲ್ ಮಾಡ್ಕೋಬೇಕಾಗುತ್ತೆ. ಸೊ ರಾ ಮ್ಯಾಂಗೋ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದ್ದಾವೆ. ಸೊ ಸೀಸನ್ನಲ್ಲಿ ನಾವು ಈ ರೀತಿ ಮಾಡಿಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ. ಒಂದೇ ರೀತಿ ಉಪ್ಪಿನಕಾಯಿ ಮಾಡಿ ತಿನ್ನೋದಕ್ಕಿಂತ ನಾವು ಈ ರೀತಿ ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಸೊ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಈಗ ಬನ್ನಿ, ಇದನ್ನು ಯಾವ ರೀತಿ ತುರಿಯೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಎಲ್ಲ ನಾನು ಸಿಪ್ಪೆನ ತಕ್ಕೊಂಡಿಟ್ಕೊಂಡಿದ್ದೀನಿ. ಈ ರೀತಿ ದೊಡ್ಡದು ಕಣ್ಣಿರೋದು ನಾವು ತುರಿಯೋದನ್ನು ತೊಗೋಬೇಕಾಗುತ್ತೆ. ಚಿಕ್ಕ ಗ್ರೇಟರಿಂದ ಬರೋದಿಲ್ಲ ಇದು. ಈ ರೀತಿ ದೊಡ್ಡದಾಗಿರಬೇಕು, ಆವಾಗ ಅದು ಎಳೆಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಅದನ್ನು ತುರಿಬೇಕಾಗುತ್ತೆ. ಸೊ ನಾನು ಇಡೀ ಮಾವಿನಕಾಯಿನ ಈ ರೀತಿ ಒಂದು ಮಾವಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ಇನ್ನೂ ಜಾಸ್ತಿನೂ ಕೂಡ ಮಾಡ್ಕೋಬಹುದು. ನಾನು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ. ಎಲ್ಲ ತುರ್ಕೊಂಡು ಇಟ್ಕೊಂಡಿದ್ದೀನಿ ನೀಟಾಗಿ. ಸೊ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ತುರಿದಿರುವಂಥ ಮಾವಿನಕಾಯಿನ ಹಾಕ್ಕೊಂಡು, ಸೊ ಯಾರಾದರೂ ಮೊದಲೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸೊ ನೋಡಿ, ಇವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಅದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಉಪ್ಪನ್ನು ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿ ಚೆನ್ನಾಗಿ. ಸೊ ಅದೆಲ್ಲ ಉಪ್ಪಿನ ನೀರಿನಂಶ ಮಾವಿನಕಾಯಲ್ಲಿ ಬಿಡಬೇಕು. ಸೊ ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇವಾಗ 10 ನಿಮಿಷ ಆಗಿದೆ, ನಾನು ತೆಗೆದಿದ್ದೀನಿ. ಸೊ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಉಪ್ಪಿಂದು. ಸೊ ಇವಾಗ ನಾವು ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಬೆಲ್ಲನೂ ಕೂಡ ಹಾಕೋಬಹುದು. ನಿಮಗೆ ಎಷ್ಟು ಹಾಕೋಬೇಕು ಅಂತ ಗೊತ್ತಿಲ್ಲ ಅಂದರೆ 1 ಕಪ್ ಮಾವಿನ ತುರಿಗೆ 1.25 ಕಪ್ಪಷ್ಟು ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಅಂದಾಜಿನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೆಜರ್ಮೆಂಟ್ ಬೇಕಂದರೆ ಆ ಮೆಜರ್ಮೆಂಟ್ನಲ್ಲೇ ಹಾಕ್ಕೊಳ್ಳಿ. ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋರಾದರೆ 1.25 ಕಪ್ ಹಾಕ್ಕೊಳ್ಳಿ. ನಮಗೆ ಸಿಹಿ ಬೇಕಾಗಿಲ್ಲ ಅನ್ನೋರಾದರೆ ನೀವು 1 ಕಪ್ಪು ಮಾವಿನ ತುರಿಗೆ 1 ಕಪ್ಪು ಬೆಲ್ಲ ಅಥವಾ 1 ಕಪ್ ಸಕ್ಕರೆನ ಸೇರಿಸ್ಕೊಳ್ಬೋದು. ಸೊ ಇದನ್ನು ಮತ್ತೆ ಒಂದು ½ ಆನ್ ಅವರ್ ನೀವು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಸೊ ಸಕ್ಕರೆ ಎಲ್ಲ ನೀಟಾಗಿ ಹೊಂದ್ಕೊಂಡು ಕರಗಿರುತ್ತೆ. ನೋಡಿ, ನಾನು ಇನ್ನೂ ಯಾವುದೇ ರೀತಿಯ ಕಲರ್ ಕೂಡ ಹಾಕಿಲ್ಲ. ಅದು ಎಲ್ಲೋ ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನಾನು ಇವಾಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ, ಇನ್ನೊಂದು ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ. ಸೊ ನೋಡಿ, ಇದನ್ನು ಕೂಡ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಥರ ಉಪ್ಪಿನಕಾಯಿ ತಿನ್ನೋದ್ರಿಂದ ಬೇಜಾರಾಗಿರುತ್ತೆ. ಸೊ ಇದು ಚಪಾತಿಗೆ, ಪರೋಟಕ್ಕೆ ಮತ್ತು ಮೊಸರನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಒಂದು ಸರಿ ಮಾಡ್ಕೊಂಡು ನೋಡಿ, ನನಗೆ ಫೀಡ್ಬ್ಯಾಕ್ ಕೊಡಿ. ಸೊ ಇವಾಗ ಗ್ಯಾಸನ್ನು ಆನ್ ಮಾಡಿ ಆ ಪ್ಯಾನನ್ನು ಇಟ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ. ಸೊ ಇದನ್ನು ನೀಟಾಗಿ ಕೈ ಆಡಿಸ್ತಾ ಬನ್ನಿ. ಇದನ್ನು 7 ರಿಂದ 8 ನಿಮಿಷಗಳ ಕಾಲ ನೀವು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಅಷ್ಟಾದರೆ ನಿಮಗೆ ಆವಾಗ ಪಿಕಲ್ ಅನ್ನೋದು ರೆಡಿಯಾಗುತ್ತೆ. ಅದು ಸ್ವಲ್ಪ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ. ನೀವು ಅಲ್ಲಿವರೆಗೂ ನೀವು ಶೈನಿಂಗ್ ಬರುತ್ತೆ, ಅದು ಅಲ್ಲಿವರೆಗೂ ನೀವು ಅದನ್ನು ಕುದಿಸ್ಕೋಬೇಕಾಗುತ್ತೆ. ನನಗೆ 7 ರಿಂದ 8 ನಿಮಿಷಗಳ ಕಾಲ ಈ ಉಪ್ಪಿನಕಾಯಿನ ಮಾಡೋಕ್ಕೆ ಬೇಕಾಗಿದೆ. ಸೊ ನೋಡಿ, ಇವಾಗ ಸ್ವಲ್ಪ ಎಳೆ ಪಾಕ ಥರ ಬರುತ್ತೆ, ಅಲ್ಲಿವರೆಗೂ ನೀವು ಇದು ಕುದಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ನನಗೆ ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ. ಸೊ ಎಳೆ ಬರ್ತಾ ಇದೆ ನೋಡಿ. ಮತ್ತು ಹಾಗಂತ ಪೂರ್ತಿ ಪಾಕ ಅಲ್ಲ, ಜಸ್ಟ್ ನಮಗೆ ಕೈಗೆ ಅಂಟಿದರೆ ಅದು ಒಂದು ಎಳೆ ಥರ ಬರಬೇಕು. ನೋಡಿ, ಕುದೀತಾ ಇದೆ. ನೋಡಿ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆನಾ? ಓಕೆ, ಈ ರೀತಿ ಬಂದರೆ ನಮಗೆ
ಪಿಕಲ್ ಅನ್ನೋದು ರೆಡಿಯಾಗುತ್ತೆ. ನಾನು ತುಂಬ ವೀಡಿಯೋಸನ್ನು ಹಾಕಿದ್ದೀನಿ. ಪ್ಲೀಸ್ ಎಲ್ಲ ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ. ನೋಡಿ ಇವಾಗ ಆಗಿದೆ. ಇದನ್ನು ನಾವು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾವು ಅಚ್ಕಾರದ ಪುಡಿ ಮತ್ತು ಲವಂಗ ಮತ್ತು ಚಕ್ಕೆನ ಸೇರಿಸ್ಕೋಣ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೋಬೇಕಾಗುತ್ತೆ ಇವನ್ನ. ಸೊ ನೋಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಾನು ಲವಂಗ ಮತ್ತು 1 ಇಂಚಿನಷ್ಟು ದಾಲ್ಚಿನ್ನಿ ಅಂದರೆ ಚಕ್ಕೆ, ಇವನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಯಾವುದಾದ್ರೂ ರೆಸಿಪಿ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ಖಂಡಿತ ವಿಡಿಯೋನ ಹಾಕ್ತೇನೆ. ಇವಾಗ ಸೀಸನ್ ಆಗಿರೋದ್ರಿಂದ ನಾನು ಮಾವಿನಕಾಯಿದ್ದು ತೋರಿಸ್ಕೊಡ್ತಾ ಇದ್ದೀನಿ. ಯಾವ್ಯಾವ ಇನ್ನೂ ತುಂಬ ರೆಸಿಪೀಸ್ ಇದೆ, ನಾನು ಒಂದೊಂದಾಗಿ ನಿಮಗೆ ಹಾಕ್ತಾ ಬರ್ತೀನಿ. ನೋಡಿ ಇವಾಗ ಕಟ್ಟ ಮಿಟ್ಟ ರಾ ಮ್ಯಾಂಗೋ ಪಿಕಲ್ ರೆಡಿ ಆಯಿತು. ಇದು ಚಪಾತಿಗೆ, ಪರೋಟಕ್ಕೆ ಮತ್ತು ಹಾಗೆ ಅನ್ನಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.